ಹೋಟೆಲ್ನಲ್ಲಿ ಸಮೂಹಗಳ ಬೆಳಗಾವಿಯಲ್ಲಿ ವೆಲ್ಕಮ್ ಹೋಟೆಲ್ ಅನ್ನು ಆರಂಭಿಸಿದೆ. ಅತಿಥಿಗಳಿಗೆ ಅಸಾಧಾರಣ ಆತಿಥ್ಯ ಅನುಭವ ನೀಡುವ ನಿಟ್ಟಿನಲ್ಲಿ ತನ್ನ ಪ್ರಮಾಣದ ಮಹತ್ವದ ಮೈಲುಗಲ್ಲಾಗಿ ಹೊರಹೊಮ್ಮಿದೆ. ಕಾಕತೀಯ ಪ್ರಶಾಂತ ಸ್ಥಳದಲ್ಲಿ ನೆಲೆಸಿರುವ ವೆಲ್ಕಮ್ ಹೋಟೆಲ್ ಬೆಳಗಾವಿಯು ಬೆಟ್ಟಗಳು ಮತ್ತು ಹಚ್ಚು ಹಸಿರು ಉಸಿರು ತೆಗೆದುಕೊಳ್ಳುವ ನೋಟವನ್ನ ನೋಡುತ್ತಿದೆ. ಸೌಕರ್ಯ ಮತ್ತು ಸೊಬಗಾಗಿ ಹೊಸ ಮಾನದಂಡವನ್ನ ಹೊಂದಿರುತ್ತದೆ. ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿ ಮತ್ತು 5 ಎಕರೆಗಳಷ್ಟು ವಿಸ್ತಾರವಾಗಿದೆ. ತನ್ನ ಎಲ್ಲ ಆತಿಥ್ಯ ಪಡೆಯುವ ಅತಿಥಿಗಳಿಗೆ ಶಾಂತಿ ಧಾಮ ಇದಾಗಲಿದೆ ಎಂದು ಭರವಸೆ ನೀಡಿದೆ. ವಿಶಾಲವಾದ ಕೊಠಡಿಗಳು, ಕಾರ್ಪೊರೇಟ್ ಆರಾಮದಾಯಕ ಮತ್ತು ಕಾರ್ಯಕ್ರಮಗಳು, ಸಮ್ಮೇಳನಗಳು ಮತ್ತು ಪ್ರದರ್ಶನಗಳು, ಸೊಂಪಾದ ಭೂದೃಶ್ಯಗಳನ್ನು ಹೊಂದಿರುವ ಹೋಟೆಲ್ನ ತೆರೆದ ಸ್ಥಳಗಳು, ಬೆಟ್ಟಗಳ ಸುಂದರವಾದ ಹಿನ್ನೆಲೆಯಲ್ಲಿ ಹೊಂದಿಸಲಾದ ವಿವಾಹಗಳಿಗೆ ಸೂಕ್ತವಾದ ತಾಣವಾಗಿದೆ ಎಂದು ಜಿಲ್ಲಾ ಹಾಸ್ಪಿಟಾಲಿಟಿ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದ್ದಾರೆ. ವೆಲ್ಕಮ್ ಹೋಟೆಲ್ ಆ್ಯಂಡ್ ಎಕ್ಯೂಟ್ ಐಟಿಸಿ ಹೋಟೆಲ್ ಸಹಭಾಗಿತ್ವದಲ್ಲಿ ವೆಲ್ಕಮ್ ಹೋಟೆಲ್ ಅನ್ನು ಬೆಳಗಾವಿಯಲ್ಲಿ ತರಲು ನಾವು ತುಂಬಾ ಹೆಮ್ಮೆ ಪಡುತ್ತೇವೆ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿರುವ ಪ್ರಮುಖ ವ್ಯಾಪಾರ ತಾಣವಾಗಿರುವ ಈ ನಗರಕ್ಕೆ ಈ ಹೋಟೆಲ್ ಆಧುನಿಕ ಸೌಕರ್ಯಗಳು ಮತ್ತು ಸ್ಥಳೀಯ ಸಾಂಸ್ಕೃತಿಕ ಅಂಶಗಳ ಪರಿಪೂರ್ಣತೆಯನ್ನ ನೀಡಲಿದೆ. ಪ್ರೀಮಿಯರ್ ಇವೆಂಟ್ಗಳು ಮತ್ತು ಕೂಟಗಳಿಗಾಗಿ ವೆಲ್ಕಮ್ ಹೋಟೆಲ್ ಬೆಳಗಾವಿಯು ನಗರದ ಅತ್ಯಂತ ವಿಸ್ತಾರವಾದ ಔತಣಕೂಟದ ಮತ್ತು ಸಭೆಯ ಸ್ಥಳಗಳನ್ನು ಹೊಂದಿದೆ. 2 ಗ್ರೌಂಡ್ ಬಾಲ್ ರೂಮ್ಗಳು, ಕಾನ್ಫರೆನ್ಸ್ ರೂಮ್, ಓಪನ್ ಸ್ಕೈಡೆಕ್ ಮತ್ತು 3 ಹಚ್ಚು ಹಸಿರಿನ ಹುಲ್ಲು ಹಾಸನಗಳನ್ನು ಒಳಗೊಂಡಂತೆ 9 ಬಹುಮುಖ ಕೊಠಡಿಗಳು ಸಂಗ್ರಹದೊಂದಿಗೆ ಹೋಟೆಲ್ ವ್ಯಾಪಾರ ಮತ್ತು ಸಂಭ್ರಮಾಚರಣೆಯ ಸಂದರ್ಭಗಳೆರಡಕ್ಕೂ ಅತ್ಯುತ್ತಮ ಹೊಂದಿಕೆಯಾಗಿ ಹಾಗೂ ಹೆಚ್ಚಿನ ಸಂಖ್ಯೆಯ ಅತಿಥಿಗಳು ಉಳಿಯಲು ಅವಕಾಶ ಕಲ್ಪಿಸುತ್ತದೆ ಎಂದು ತಿಳಿಸಿದ್ದಾರೆ. ಸುಸಜ್ಜಿತ ಫಿಟ್ನೆಸ್ ಸೆಂಟರ್ ಮತ್ತು ಹೊರಾಂಗಣ, ಇನ್ಫಿನಿಟಿ ಈಜುಕೊಳ ಅತಿಥಿಗಳು ಅತ್ಯುತ್ತಮವಾದ ಐಷಾರಾಮಿ ಮತ್ತು ಸೌಕರ್ಯವನ್ನು ಆನಂದಿಸುವುದು ಖಚಿತಪಡಿಸಿದ್ದು, ಹೆಚ್ಚುವರಿಯಾಗಿ ವೆಲ್ಕಮ್ ಹೋಟೆಲ್ ಬೆಳಗಾವಿ ಕಾಯಕಲ್ಪನಾ ಪ್ರಸಿದ್ಧ ಹೊಂದಿದೆ. ಇದು ದೋಷರಹಿತ ಪುನರುಜ್ಜೀವನದ ಅನುಭವಕ್ಕೆ ಸಾಂಪ್ರದಾಯಿಕ ಚಿಕಿತ್ಸೆಗಳ ಶ್ರೇಣಿಯನ್ನ ಒದಗಿಸುತ್ತದೆ. ಈ ಒಂದು ಕಾರ್ತಿ ಒಂದು ಇದರಲ್ಲಿ ಸುಮಾರು ಒಳ್ಳೆಯ ಒಂದು ನಾವು ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ವಿ. ಅದನ್ನು ಎಲ್ಲವನ್ನು ನೇತೃತ್ವ ನಮ್ಮ ಮಗನಾದ ಬಸವಪ್ರಸಾದ್ ಅವರು ತಗೊಂಡು ಅವರೇ ಎಲ್ಲ ಮುಂದೆ ನಿಂತಿದ್ದನ್ನು ಒಳ್ಳೆಯ ರೀತಿಯಿಂದ ಮಾಡಿ ಇವತ್ತು ಕೊಲಾಬ್ರೇಷನ್ ಯಾರ ಜೊತೆ ಹೋಗ್ಬೇಕಂತ ವಿಚಾರ ಬಂದಾಗ ಹೋಟೆಲ್ನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಹೋಟೆಲ್ಸ್ ಅಂದ್ರೆ ಇವು ಟಾಟಾ ಇರ್ಬೋದು, ITC ಇರ್ಬೋದು, ಮತ್ತೊಂದು ಎಫರ್ ಇರ್ಬೋದು. ಈ ಪ್ರಕಾರದಿಂದ ಅಲ್ಲಿ ನಾವು ನೋಡಿದಾಗ ಇವತ್ತು ಎಲ್ಲದರಲ್ಲಿ ಒಳ್ಳೆಯ ಸೇವೆ ಕೊಡ್ತಕ್ಕಂಥ ITC ಇದ್ರ ಜೊತೆ ಹೋಗ್ಬೇಕಂತ ವಿಚಾರ ಮಾಡಿ ಇವತ್ತು ITC ಜೊತೆ ಅಂದರೆ ಜನರಿಗೆ ಒಳ್ಳೆಯ ಇದು ಬರೀ ಬಿಸ್ನೆಸ್ ಅಂತಲ್ಲ, ಬಿಸ್ನೆಸ್ ಜೊತೆಗೆ ಒಳ್ಳೆಯ ಒಂದು ಸರ್ವಿಸ್ ಸಿಗಬೇಕು, ಒಳ್ಳೆಯ ಒಂದು ಫುಡ್ ಟೇಸ್ಟ್ ಸಿಗಬೇಕು. ಈ ಎಲ್ಲ ದೃಷ್ಟಿಯಲ್ಲಿ ITCದವರು ಇದನ್ನು ಪೂರೈಸ್ತಾರ ಅಂತ ವಿಚಾರ ಆಗಿ ಇವತ್ತು ITCನಲ್ಲಿ ವೆಲ್ಕಮ್ ಹೋಟೆಲ್ ಇದು 25 ದೇಶದಲ್ಲಿ ಇರ್ತಕ್ಕಂಥ 25 ಹೋಟೆಲ್ ITC ಗ್ರೂಪ್. ನಂತರ ಅವ್ರದ್ದು ಲಕ್ಸುರಿ ಅಂತದ, ಮತ್ತು ಆಮೇಲೆ ಫಾರ್ಚೂನ್ ಅಂತದ, ಅದು ಸಾಕಷ್ಟು ಅದ. ಆದರೆ ಈ ಒಳ್ಳೆಯ ದೃಷ್ಟಿಯಿಂದ ಇದನ್ನು ಮಾಡ್ಕೊಂಡು ಹೋಗಿದ್ದೆವು. ಮುಂದೆ ಕೂಡ ಈ ಒಂದು ಬೆಳಗಾವದಲ್ಲಿ ಸರ್ಕಾರ ಬೆಳಗಾವಿ ಜನರ ನಮ್ಗೆ ಯಾವತ್ತೂ ಇದ್ದೇ ಇದೆ. ಅದೇ ಪ್ರಕಾರ ನಾವು ಕೂಡ ಜನರ ಸೇವೆಯನ್ನು ಜಿಲ್ಲೆಯಾದಂತ ವಿಸ್ತರಿಸಿ ಇವತ್ತು ಚಿಕ್ಕೋಡಿ ಭಾಗದಿಂದ ಬಂದು ಇಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮದೇ ಆದ ಜಿಲ್ಲೆ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೆವು. ಇದು ಮುಂದೆ ಕೂಡ ಇದರ ಒಂದು ಎಕ್ಸ್ಪಾನ್ಷನ್ ಮಾಡುವಂತ ಹಂತವಾಗಿ ವಿಚಾರ ಕೂಡ ಇಟ್ಕೊತಿದ್ದೆವು. ಆದ ಕಾರಣ ಇವತ್ತು ತಾವೇನು ಎಲ್ಲರೂ ಬಂದಿದ್ದೇವೆ ಇಲ್ಲಿ ಶಾರ್ಟ್ ನೋಟಿಸ್ನಲ್ಲಿ, ಇಷ್ಟು ಮಳೆ ಆಗ್ತದೆ, ಇಷ್ಟು ದಾರಿ ಇಲ್ಲ, ಅದನ್ನು ಕೂಡ ತಾವು ಬಂದಿದ್ದೇವೆ. ನಮ್ಮ ಮತ್ತೊಮ್ಮೆ ಅಭಿನಂದನೆ ಹೇಳಿ ಈ ಒಂದು ಒಳ್ಳೆಯ ಆರ್ಟ್ ಆಫ್ ಕಲ್ಚರ್ ಅಂದ್ರೆ ಒಳ್ಳೆಯ ಒಂದು ಫೆಸಿಲಿಟಿ ಕೊಡ್ತಕ್ಕಂಥ ಸುಮಾರು ಈಗಾಗಲೇ ಬಸವಪ್ರಕಾಶ್ ಅವರು ಅದ್ರ ಬದಲ ಡೀಟೇಲ್ಸ್ ಈಗಾಗಲೇ ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. 114 ಕ್ಷಮೆಯನ್ನು ಕೂಡ ಕೇಳ್ತೀನಿ, ಯಾಕಂದ್ರೆ ಸ್ವಲ್ಪ ವಿಳಂಬ ಕೂಡ ಆಯ್ತು ನಮಗೆ ಬರೋದಕ್ಕೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಕಡೆ ಫ್ಲಡ್ ಸಿಚುವೇಶನ್ ಇರೋದ್ರಿಂದ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಭೇಟಿಯಾಗಿ ಬರೋದಕ್ಕೆ ನನಗೆ ತಡ ಆಯಿತು. ಇವತ್ತು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷ ತರುವಂತಹ ಒಂದು ಸಂಗತಿ ಮತ್ತು ಅಭಿಮಾನ ಪಡುವಂಥ ಸಂಗತಿ ಕೂಡ ನಮ್ಗೆಲ್ಲರಿಗೂ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಣ್ಣಾಸಾಹೇಬ್ ಜೊಲ್ಲೆಜಿ ಅವರೇ, ಬಸವಪ್ರಸಾದ್ ಅವರೇ, ನಮ್ಮ ITCಯ ಈ ಒಂದು ವೆಲ್ಕಮ್ ಹೋಟೆಲ್ನ ಮ್ಯಾನೇಜರ್ ಆದಂಥ ರಾಹುಲ್ ಅವರೇ, ಇಲ್ಲಿ ಆಗಮಿಸಿದಂಥ ಯಾವತ್ತು ನನ್ನ ಪತ್ರಕರ್ತ ಸಹೋದರ ಸಹೋದರಿಯರೇ, ಇವತ್ತು ಯಾಕೆ ಖುಷಿ ಆಯಿತು ಅಂತ ಹೇಳಿ ನಾನು ಕೇಳಿದಾಗ, ಬೆಳಗಾವಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ. ನನಗೆ ಒಬ್ಬ ಹೆಣ್ಮಗಳಾಗಿ ಇವತ್ತು ಅಭಿಮಾನ ಅನ್ನಿಸ್ತದೆ. ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ರಣಕಹಳೆಯನ್ನ ಮೊಳಗಿದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡಿನಲ್ಲಿ
ಈ ITC ಹೋಟೆಲ್ ಇವತ್ತು ನಾವು ಸೇವೆಗಾಗಿ ಪ್ರಾರಂಭ ಮಾಡ್ತಾ ಇದೀವಲ್ಲ, ಅದಕ್ಕೆ ಒಂದು ಖುಷಿ ಪಡುವಂತ ಸಂಗತಿ ಅಂತ ಹೇಳಿ ನಾನು ಇವತ್ತು ಹೇಳಿರುವಂತದ್ದು. ಆ ಒಂದು ಹೋರಾಟಗಾರ್ತಿಯ ಜೊತೆಗೆ ಆ ಒಂದು ರಾಣಿಯ ಜೊತೆಗೆ ಸಂಗೊಳ್ಳಿ ರಾಯಣ್ಣನ್ನು ಕೂಡ ನಾವು ಇವತ್ತು ನೆನೆಸ್ತಾ ಇದ್ದೇವೆ. ಯಾಕಂದ್ರೆ ತನ್ನ ನೆಲಕ್ಕೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ, ತನ್ನ ಮಣ್ಣಿಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನೇ, ರಾಣಿ ಅನ್ನೋದನ್ನು ಕೂಡ ಮುಡಿಪಾಗಿಟ್ಟು ಆ ಜೀವನವನ್ನ ತ್ಯಾಗ ಮಾಡಿ ಈ ಬೆಳಗಾವಿಯನ್ನ ಉಳಿಸಿದಂತ ಧೀಮಂತ ಒಬ್ಬ ವೀರ ವನಿತೆಯ ಒಂದು ಹುಟ್ಟೂರಿನಲ್ಲಿ ಇವತ್ತು ITC ವೆಲ್ಕಮ್ ಜೊಳ್ಳೆ ಗ್ರೂಪ್ನ ಒಂದು ಸಹಯೋಗಿತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇವತ್ತು ಬೆಳಗಾವಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಳಗಾವಿಯ ಕುಂದ ಅಂತ ಹೇಳಿ, ಕುಂದ ನಗರಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ ಬೆಳಗಾವಿಯ ಕುಂದ, ನಮ್ಮ ಜಿಲ್ಲೆಯ ವಿಶೇಷ ಗೋಕಾಕದ ಕರದಂಟು, ಅದೇ ರೀತಿ ಮಂಡಕ್ಕಿ, ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಹೋದರೆ ವಡಾಪಾವ್, ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಬೆಳಗಾವಿ ಎಷ್ಟು ಸಮೃದ್ಧ ಭರಿತವಾದಂತ ಜಿಲ್ಲೆ, ಎರಡನೇ ರಾಜಧಾನಿ ಅನ್ನೋದನ್ನ ನಾವು ನೀವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಭಾಷಾ ಬಾಂಧವ್ಯತೆ ಇದೆ ಅಂತಂದ್ರೆ ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಎಲ್ಲ ಭಾಷೆಗಳನ್ನು ಕೂಡ ಆಡ್ತಕ್ಕಂಥ ಈ ಒಂದು ಜಿಲ್ಲೆಯನ್ನ ನೋಡಿದಾಗ ಒಂದು ಕಡೆ ಗೋವಾ ಬಾರ್ಡರ್ ಅಲ್ಲಿ ಇದೀವಿ, ಇನ್ನೊಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇದೀವಿ, ಆದ್ರೂ ಕೂಡ ಸುಂದರವಾದಂತಹ ಈ ಬೆಳಗಾವಿಯ ಒಂದು ಮಹತ್ವ ಬಹಳ ಅದ್ಭುತ ಅಂತ ಹೇಳಿ ನಾನು ಇವತ್ತು ಹೇಳೋದಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ, ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ನಾವು ಯಾರೇ ಬಂದರೂ ಕೂಡ ಸೌದತ್ತಿಯ ಯಲ್ಲಮ್ಮನಿಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಅದು ಒಂದು ಈ ಬೆಳಗಾವಿ ಜಿಲ್ಲೆಯ ಒಂದು ಮಹತ್ವಪೂರ್ವವಾದಂತ ಒಂದು ದೇವಿಯ ಸ್ಥಾನ ಅಂತಕ್ಕಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಖಾದಿ ಅಂದ ತಕ್ಷಣ ನಮ್ಮ ಸ್ವತಂತ್ರ ಹೋರಾಟದ ದಿನಗಳು ನಮಗೆ ನೆನಪಾಗ್ತವೆ. ಆದ್ರೆ ಇಲ್ಲಿ ಖಾದಿಗೆನೆ ಸುಪ್ರಸಿದ್ಧವಾದಂತಹ ನಾವು. ಬ್ಯೂರೋ ರಿಪೋರ್ಟ್ ಪ್ರಾತಿಕ ಚಿಟಿಗೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.